ಲೇಖ. ಜಾನು, ಏನು ನೋಡ್ತಾ ಇದೆಯಾ? ಅದು ಅನಿ ಯಾರ ಜೊತೆನೂ ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಯಾರ ಜೊತೆ ಮಾತಾಡ್ತಿದ್ದಾರೆ ಅಂತ ಕೇಳಿಸ್ಕೊಳ್ತಾ ಇದ್ದೀನಿ. ನಿಮಗೆ ಗೊತ್ತಲ್ಲ ಅಕ್ಕ, ನಾನು ಅವ್ರನ್ನ ಫಾಲೋ ಮಾಡಬೇಕು. ನಮ್ಮ ಯಜಮಾನಪ್ಪ ಸರಿ ಇಲ್ಲ. ಜಾನು, ನೀನು ವಾಚ್ ಮಾಡಿದಷ್ಟು ಜನ ದಾರಿ ತಪ್ಪೋದು ಹೆಚ್ಚಾಗತ್ತೆ. ಇಷ್ಟು ದಿನ ಅಂತ ನಿನ್ನ ಗಂಡನ ಕಾಲಕ್ಕೆ ಕಾಯ್ತೀಯ ಹೇಳು? ಹಾಗಂತ ಅವ್ರನ್ನ ಹಾಗೆ ಬಿಟ್ರೆ ಇನ್ನೂ ಹೆಚ್ಚು ದಾರಿ ತಪ್ತಾನೆ ಇದ್ದಾರಲ್ಲ. ಹಾಗಂತ ನೀನು ರೌಂಡ್ ದ ಕ್ಲಾಕ್ ಅವರನ್ನು ವಾಚ್ ಮಾಡ್ತಾ ಕೂರಕ್ಕಾಗಲ್ಲ. ಆಮೇಲೆ ನಿನಗೆ ಬರೀ ಇದೇ ಕೆಲಸ ಆಗ್ಬಿಡತ್ತೆ. ಜೀವನ ಪೂರ್ತಿ ಅವರನ್ನು ಸಂಶಯಿಸೋದು ಬಿಟ್ಟು ಬೇರೆ ಏನೂ ಆಗಲ್ಲ ಜಾನು. ಹಾಗಾದರೆ ನಾನು ಏನು ಮಾಡಲಿ ಅಕ್ಕ? ನನಗೂ ಸಾಕಾಗಿ ಹೋಗಿದೆ. ಇವ್ರನ್ನ ಕಟ್ಕೊಳಕ್ಕಾಗ್ತಿಲ್ಲ, ಬಿಡೋಕ್ಕಾಗ್ತಾ ಇಲ್ಲ. ನನಗೂ ಅನ್ಸುತ್ತೆ ಅಕ್ಕ, ಈ ಮನುಷ್ಯನ ಕಾಯೋದೇ ನನ್ನ ಜೀವನ ಆಗ್ತಾ ಇದೆ ಅಂತ. ಆದರೆ ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಜಾನು, ಈ ಪ್ರಾಬ್ಲಮಿಂದ ಹೊರಗೆ ಬರೋದಕ್ಕೆ ನಿನಗಿರೋದು ಒಂದೇ ದಾರಿ. ಅದೇನು ಅಂತ ಹೇಳಿ ಅಕ್ಕ, ನನಗೂ ಸಾಕಾಗಿ ಹೋಗಿದೆ. ಏನು ಮಾಡಬೇಕು ಹೇಳಿ? ಅನಿರುದ್ಧ್ ನತಾಶಾ ಕಡೆ ಯಾಕೆ ಮನಸ್ಸು ಮಾಡ್ತಿದ್ದಾರೆ ಹೇಳು? ನಾನು ಅವ್ರನ್ನ ಹತ್ರ ಸೇರಿಸ್ತಾ ಇಲ್ವಲ್ಲ, ಅದಕ್ಕೆ. ಅವ್ರು ನನ್ನ ಹೊಟ್ಟೆ ಉರ್ಸಿದ್ರು ಪರವಾಗಿಲ್ಲ, ಅನಿ ನೀವೆಷ್ಟೇ ತಪ್ಪು ಮಾಡಿದ್ರು ನೀವೇ ಗ್ರೇಟು, ಒಂದಲ್ಲ 10 ಸಂಬಂಧ ಇಟ್ಕೊಳ್ಳಿ, ನಾನು ಅಬ್ಜೆಕ್ಟೇ ಮಾಡಲ್ಲ, ಆದರೆ ನೀವು ಮಾತ್ರ ನನ್ನ ಜೊತೆ ಇರಿ ಅಂತ ಕೇಳ್ಕೊಂಡ್ಬಿಟ್ರೆ ಎಲ್ಲ ಸಾಲ್ವ್ ಆಗತ್ತೆ. ನೀನು ಅನಿರುದ್ಧನ ಕ್ಷಮಿಸ್ತಾ ಇಲ್ಲ ಅನ್ನೋದಕ್ಕೆ ಈ ಪ್ರತಿಭಟನೆ. ಜೊತೆಗೆ ನೀನು ಅವ್ರನ್ನ ಏನು ಕೇಳಲ್ವಲ್ಲ. ನನ್ನನ್ನು ಹೇಳೋರು ಕೇಳೋರು ಯಾರೂ ಇಲ್ಲ ಅನ್ನೋ ಧಿಮಾಕು ಜಾಸ್ತಿ ಆಗಿದೆ. ಇದಕ್ಕಿರೋದು ಒಂದೇ ಮದ್ದು. ಹೇಳಿ ಅಕ್ಕ. ನಿನ್ನ ಗಂಡನ್ನ ನೀನು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದು. ಹೇಗೆ? ಈಗ ತಾನೇ ನೀನೇ ಹೇಳಿದ್ಯಲ್ಲ ಅನಿರುದ್ಧನ ಕ್ಷಮಿಸ್ಬಿಡೋದು ಅಂತ. ಅಕ್ಕ, ಏನು ಹೇಳ್ತಾ ಇದ್ದೀರಾ ನೀವು? ಆ ಮನುಷ್ಯನ ಕ್ಷಮಿಸೋದ? ಅವ್ರು ನನಗೆ ಮಾಡಿರೋ ದ್ರೋಹನ ನನ್ನ ಸತ್ರು ಮರೆಯೋಕ್ಕಾಗಲ್ಲ. ನನ್ನ ಮನಸ್ಸು ಮತ್ತೆ ಅವರನ್ನು ಒಪ್ಕೊಳ್ಳೋದಿಲ್ಲ. ನನಗೆ ತುಂಬ ಹಿಂಸೆ ಆಗುತ್ತೆ. ನನ್ನನ್ನು ನಾನು ಕಳ್ಕೊಳ್ತಾ ಇದ್ದೀನಿ ಅನ್ಸತ್ತೆ. ನನ್ನ ಸ್ವಾಭಿಮಾನಕ್ಕೆ ಪೆಟ್ಟು ಬೀಳುತ್ತೆ. ನಾನು ಯಾಕೆ ಸೋಲಿ ಅಕ್ಕ? ಎಲ್ಲ ನಿಜ ಜಾನು. ಆದರೆ ಈಗ ನೀನು ಆ ಮನುಷ್ಯನ ಕ್ಷಮಿಸದೆ ಹೋದರೆ ಅವರು ಎಗ್ಗಿಲ್ದೆ ಇನ್ನಷ್ಟು ತಪ್ಪುಗಳನ್ನು ಮಾಡ್ತಾ ಹೋಗ್ತಾರೆ. ಆ ತಪ್ಪುಗಳನ್ನು ನೀನು ನಿನ್ನ ಕಣ್ಣಾರೆ ನೋಡಬೇಕಾಗತ್ತೆ. ಅದಕ್ಕೆ ಬೆಲೆನೂ ತೆರಬೇಕಾಗತ್ತೆ. ಈಗ ನೀನು ಅನುಭವಿಸ್ತಾ ಇದೆಯಲ್ಲ ಈ ತಳಮಳ, ಇದನ್ನು ಪ್ರತಿದಿನ ಅನುಭವಿಸ್ಬೇಕಾಗತ್ತೆ. ಅದು ಸರಿ ಅಕ್ಕ. ಈ ಮನುಷ್ಯ ನಂಗೆ ಕಾಡದೆ ಬಿಡಲ್ಲ. ಅವ್ರಿಗೆ ಚೆನ್ನಾಗಿ ಗೊತ್ತು ನಾನು ಅಪ್ಸೆಟ್ ಆಗ್ತೀನಿ ಅಂತ. ಆದರೂ ಇದೇ ರೀತಿ ಮಾಡ್ತಾ ಇದ್ದಾರೆ. ಆತ್ಮ ವಂಚನೆ ಮಾಡ್ಕೊಳ್ಳೋದು ರೂಢಿ ಆದವರಿಗೆ ಹೆಂಡತಿ ವಂಚನೆ ಮಾಡೋದು ಕಷ್ಟ ಆಗಲ್ಲ ಬಿಡಿ. ಅದಕ್ಕೆ ಹೇಳಿದ್ದು, ಇದೆಲ್ಲ ನಡೀತಾನೆ ಇರತ್ತೆ. ಇದನ್ನ ನೀನು ಸೋಲು ಅಂತ ತಿಳ್ಕೊಬೇಡ, ಗೆಲುವು ಅಂತ ಭಾವಿಸ್ಕೊ. ನೀನು ನಿನ್ನ ಗಂಡನ್ನ ಸರಿ ದಾರಿ ತರೋದಕ್ಕೆ ನಿನ್ನತನ ಕಳ್ಕೊತಾ ಇದೆಯಾ ಹೊರತು ಬೇರೆ ಯಾವ ಕಾರಣಕ್ಕೂ ಅಲ್ಲ. ಇದರಲ್ಲಿ ಅವಮಾನನೂ ಇಲ್ಲ. ನಿನ್ನ ಸ್ವಾಭಿಮಾನನ ಪಕ್ಕಕ್ಕಿಟ್ಟು ಅನಿರುದ್ಧನ ಕ್ಷಮಿಸ್ಬಿಡು. ನಂಗೆ ಗೊತ್ತು ಜಾನು, ಮನಸ್ಸು ಒಪ್ಪಲ್ಲ, ಆದರೆ ಏನೂ ಮಾಡೋಕ್ಕಾಗಲ್ಲ. ಇವತ್ತು ನತಾಶಾ ಊಟಕ್ಕೆ ಕರೀತಾಳೆ, ನಾಳೆ ಇನ್ಯಾರೋ ಊಟಕ್ಕೆ ಕರೀತಾಳೆ, ಅಥವಾ ಊಟಕ್ಕೆ ಕರೆಯೋ ಹಾಗೆ ಇವರೇ ಪ್ರವೋಕ್ ಮಾಡ್ಬೋದು. ಇದೆಲ್ಲ ನಡೀತಾನೆ ಇರತ್ತೆ. ಹೇಳೋರು ಕೇಳೋರು ಇಲ್ಲದೆ ಇದ್ದಾಗಲೇ ಈ ಸಮಸ್ಯೆಗಳೆಲ್ಲ. ನಿನ್ನ ಗಂಡನಿಗೆ ನೀನು ಮೂಗ್ದಾರ ಹಾಕ್ತಿದ್ರೆ ನಿನ್ನ ಸಂಸಾರ ಉಳಿಯಲ್ಲ. ನೀನು ನಿನ್ನ ಗಂಡನ ಜೊತೆ ಸರಿ ಹೋಗಿ ಕಮಾಂಡ್ ಮಾಡೋಕ್ಕೆ ಶುರು ಮಾಡಿದ್ರೆ ಆ ನತಾಶಾನು ಬಾಲ ಮುದ್ರಕೊಂಡಿರ್ತಾಳೆ. ಯೋಚನೆ ಮಾಡು.
ಸ್ವಾತಿ, ಅಪ್ಪ, ಜಯಶ್ರೀ ಸಾಕ್ಷಿನ ಕರ್ಕೊಂಡು ಹೋಗಲ್ಲ ಚೆಕಪ್ಗೆ ಅಂತ. ತುಂಬ ಹೊತ್ತಾಯಿತು, ಇನ್ನೂ ಬಂದಿಲ್ಲ, ಯಾಕೆ? ಅಪ್ಪ, ಆ ಹಾಸ್ಪಿಟಲ್ನಲ್ಲಿ ತುಂಬ ಕ್ರೌಡ್ ಇರುತ್ತೆ. ಅದು ಅಲ್ಲದೆ ಡಾಕ್ಟರ್ ಸುಧಾಗೆ ಡಿಮ್ಯಾಂಡ್ ಜಾಸ್ತಿ. ಅಪಾಯಿಂಟ್ಮೆಂಟ್ಗೋಸ್ಕರ ಕ್ಯೂನೇ ನಿಲ್ತಾರಂತೆ. ಹೇಗಾದರೂ ಆಗಲಿ ಒಂದು ಸರ್ತಿ ಫೋನ್ ಮಾಡಿಬಿಡ್ತೀಯಾ? ಈಗ ತಾನೇ ಮಾಡಿದ್ದೆ ಅಪ್ಪ, ಆಗಲೇ ಹೊರಟಿದಾರಂತೆ. ಹಾಂ, ಪ್ರೇಮ್ ಎಲ್ಲಿ? ನಮ್ಮನ್ನು ಆಟೋ ಹತ್ತಿಸ್ಬಿಟ್ಟು ಅವ್ನು 2 ವೀಲರಲ್ಲಿ ಬರ್ತಾ ಇದ್ದಾನೆ. ತಗೋಕ. ಅಮ್ಮ ನಿನಗೆ? ನಂಗೆ ಬೇಡಪ್ಪ, ಸ್ವಲ್ಪ ಜೋರಾಗಿ ಫ್ಯಾನ್ ಹಾಕೆ, ವಿಪರೀತ ಶೆಕೆ. ಜಯಶ್ರೀ, ಡಾಕ್ಟ್ರ್ ಏನು ಹೇಳಿದ್ರು? ಎಲ್ಲ ನಾರ್ಮಲ್ ಆಗಿದೆಯಂತೆ, ಏನು ಪ್ರಾಬ್ಲಮ್ ಇಲ್ಲ ಅಂದರು. ಥ್ಯಾಂಕ್ ಗಾಡ್. ಸಾಕ್ಷಿ ಆರೋಗ್ಯ ಮುಖ್ಯ. ಸ್ವಾತಿ, ನೀ ಡಾಕ್ಟ್ರು ಅಂತ ಕೇಳ್ತೀನಿ. ಸಾಮಾನ್ಯವಾಗಿ ಗರ್ಭಿಣಿ ಅನ್ನೋದು ಬೇರೆಯವ್ರಿಗೆ ಎಷ್ಟನೇ ತಿಂಗಳಲ್ಲಿ ಗೊತ್ತಾಗುತ್ತೆ? ಅಂದರೆ ಏನಮ್ಮ ನೀನು ಹೇಳೋದು? ಈಗೇನೋ ಸಾಕ್ಷಿ ಪ್ರೆಗ್ನೆಂಟ್ ಆಗಂತ ಗೊತ್ತಾಗೋದಿಲ್ಲ, ಆದರೆ ಇನ್ನೂ ಎಷ್ಟು ದಿನ ಮುಚ್ಚಿಡೋಕ್ಕಾಗುತ್ತೆ? ಶ್ರೀಪತಿ ಮೇಷ್ಟ್ರಿಗೆ ಗುರುಮೂರ್ತಿಗಾದರೂ ಹೇಳಲೇಬೇಕಾಗುತ್ತಲ್ಲ. ಆದರೆ ಇನ್ನೂ ಮೊನ್ನೆ ಮದುವೆ ಆಗಿದೆ, ಆಗಲೇ 3 ತಿಂಗಳು ಅಂತ ಹೇಗೆ ಹೇಳೋದು? ಏನು ಜಯಶ್ರೀ, ಈ ವಿಚಾರ ಎಲ್ಲ ಸಾಕ್ಷಿ ಮುಂದೆ ಡಿಸ್ಕಸ್ ಮಾಡಿದ್ರೆ ಅವಳು ಮುಜುಗರ ಆಗೋದಿಲ್ವಾ? ಹಾಗಂತ ಸುಮ್ಮನಿರೋಕ್ಕಾಗತ್ತಾ ರಘುರಾಮ್? ಪ್ರೇಮನವ್ರಿಗೆ ವಿಷಯ ತಿಳಿಸ್ಲೇಬೇಕಲ್ವಾ? ಯಾವಾಗ ತಿಳಿಸೋದು ಅಂತ ಅದನ್ನು ಪ್ರೇಮ್ ಹತ್ರನೇ ಮಾತಾಡೋ, ಅವನೇ ಡಿಸೈಡ್ ಮಾಡಲಿ. ಪ್ರೇಮ್ ಹುಡುಗ, ಅವನಿಗೆ ಈ ಸೂಕ್ಷ್ಮ ಎಲ್ಲ ಎಲ್ರಿ ಅರ್ಥವಾಗುತ್ತೆ. ನಾವೇ ಜವಾಬ್ದಾರಿ ತಗೊಂಡು ಹೇಳಬೇಕು ಅಷ್ಟೆ. ಅಮ್ಮ, ಸಾಕ್ಷಿಗೆ ಈಗ 4 ತಿಂಗಳು. ಶ್ರೀಪತಿ ಮೇಷ್ಟ್ರಿಗೆ ಕನ್ವಿನ್ಸ್ ಮಾಡಬೇಕು ಅಂದರೆ 2 ತಿಂಗಳು ಅಂತ ಹೇಳಿದ್ರಾಯ್ತು. ಶ್ರೀಪತಿ ಮೇಷ್ಟ್ರು ನಮಗೆ ಪಾಠ ಹೇಳ್ತಿದ್ದ ಮೇಷ್ಟ್ರು, ಈಗ ಅವ್ರ ಹತ್ರನೇ ನಾವು ಸುಳ್ಳು ಹೇಳಬೇಕಾಗುತ್ತೆ. ಸಾಕ್ಷಿ, ಕೂತ್ಕೊಮ್ಮ ಪ್ಲೀಸ್, ಕೂತ್ಕೊ. ಜಯಶ್ರೀ, ಯಾಕೆ ಹೀಗೆ ಮಾತಾಡ್ತೀಯ ನೀನು? ಆ ವಿಚಾರ ನಾವು ಮ್ಯಾನೇಜ್ ಮಾಡೋಣ ಬಿಡು. ಪಾಪ ಅವಳು ಚುಚ್ಚಿ ಮಾತಾಡ್ತೀಯ. ನೋಡೋಳು ಮುಖ ಹೇಗಾಗಿದೆ. ಸಾರಿ ಪುಟ್ಟಿ, ನಿನಗೆ ಹರ್ಟ್ ಮಾಡಬೇಕು ಅಂತ ಹೇಳಲಿಲ್ಲ. ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇದು ಅಂತ ಹೇಳಿದೆ ಅಷ್ಟೆ. ವಿಚಾರ ಮಾಡ್ಕೋಬೇಡ್ವೆ. ಅರೆ ಪ್ರೇಮ್, ಯಾಕೆ ಇಷ್ಟು ಲೇಟು? ನಮ್ಮ ಜೊತೆನೇ ಹೊರಟ ನೀನು? ಅದು ಆಂಟಿ, ನೀವು ಹೊರಟ ಮೇಲೆ ಹಾಸ್ಪಿಟಲ್ ಪ್ಯಾಕೇಜ್ ಬಗ್ಗೆ ವಿಚಾರಿಸ್ತಾ ಇದ್ದೆ. ನೋಡಿ, ಇದರಲ್ಲೆಲ್ಲ ಡೀಟೇಲ್ಸ್ ಇದೆ. ಓ, ಸ್ಪೆಷಲ್ ವಾರ್ಡು, ಮೆಟರ್ನಿಟಿ ಕೇರು, ಬೇಬಿ ಕೇರು ಎಲ್ಲ ಎಕ್ಸ್ಕ್ಲೂಸಿವ್ ಪ್ಯಾಕೇಜ್ ಇದೆ? ಹೌದು ಆಂಟಿ, ವಾರ್ಡ್ ಎಲ್ಲ ನೋಡ್ಕೊಂಬಂದೆ, ತುಂಬ ಚೆನ್ನಾಗಿದೆ. ಈ ಸ್ಪೆಷಲ್ ಪ್ಯಾಕೇಜ್ಗೆ ಈಗಲಿಂದನೇ ಬುಕ್ಕಿಂಗ್ ಮಾಡಬೇಕು. ಕೂಸು ಹುಟ್ಟಕ್ಕೆ ಮುಂಚೆನೇ ಕುಲಾವಿ ಅನ್ನೋ ಹಾಗೆ ಈಗಲೇ ಬೇಕಿತ್ತ ಇವೆಲ್ಲ? ಹಾಗಲ್ಲ ಸಾಕ್ಷಿ, ಇಲ್ಲಿ ಬೆಸ್ಟ್ ಮೆಡಿಕಲ್ ಕೇರ್ ಸಿಗುತ್ತೆ ಅಂದರೆ ಯಾಕೆ ರಿಸರ್ವ್ ಮಾಡಬಾರ್ದು ಅಂತ. ನನ್ನ ಬಗ್ಗೆ ಕೇರ್ ತಗೊಳ್ಳೋದಕ್ಕೆ ಅಪ್ಪ ಅಮ್ಮ ಇದ್ದಾರೆ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಸಾಕ್ಷಿ, ಪ್ರೇಮ್ ಯಾರೋ ಹೊರಗಿನವನು ಅನ್ನೋ ಥರ ಮಾತಾಡ್ತಿದ್ದೀಯಲ್ಲಮ್ಮ. ಈ ಮಗುಗೆ ಅವನಲ್ಲದೆ ಇನ್ಯಾರೇ ಕೇರ್ ತೋರಿಸ್ಬೇಕು? ಅಮ್ಮ, ಅವ್ರು ಸಿಕ್ಕಾಪಟ್ಟೆ ಕೇರ್ ತಗೊಳ್ತಾರೆ, ನನಗದು ಹಿಂಸೆ ಆಗುತ್ತೆ. ಏನೇ ಹಿಂಸೆ ಆಗೋದು ನಿನಗೆ? ಅವನು ಹೀಗೆ ಕಾಳಜಿ ವಹಿಸ್ತಾ ಇದ್ದಾನಲ್ಲ ಅಂತ ನಿನಗಿನ್ನೂ ಸಂತೋಷ ಆಗಬೇಕು. ಹೌದಮ್ಮ ಸಾಕ್ಷಿ, ಪ್ರೇಮ್ ಮಾಡಿದ್ರಲ್ಲಿ ತಪ್ಪೇನಿದೆ? ನಮ್ಮ ಜವಾಬ್ದಾರಿ ಅವನು ತೊಗೊಂಡಿದ್ದಾನೆ. ಪಾಪ, ನಾವು ಅಪ್ರಿಷಿಯೇಟ್ ಮಾಡ್ಬೇಕು ಅವನ್ನ. ಈಗ ತೃಪ್ತಿ ಆಯ್ತಾ ಪ್ರೇಮ್? ನನ್ನನ್ನು ಬಯಸಿ ಅಪ್ಪ ಅಮ್ಮನ ಕೈಯಲ್ಲಿ ಕಾಂಪ್ಲಿಮೆಂಟ್ಸ್ ತಗೊಳ್ಳೋದಕ್ಕೆ? ಏನು ಮಾತಾಡ್ತಾ ಇದ್ದೀರಾ ಸಾಕ್ಷಿ? ನಾನು ಈ ಕೆಲಸ ಎಲ್ಲ ಕಾಂಪ್ಲಿಮೆಂಟ್ಸ್ಗೋಸ್ಕರ ಮಾಡಿದ್ನಾ? ನಿಮ್ಮ ಲೈಫ್ ರಿಸ್ಕ್ ಆಗಬಾರ್ದು ಅಂತ ನಾನು ಈ ಕೆಲಸ ಎಲ್ಲ ಮಾಡಿರೋದು. ಒಂದು ಮಗುಗೆ ಜನ್ಮ ಕೊಡೋದು ಅಂದರೆ ತಾಯಿಗೆ ಪುನರ್ಜನ್ಮ ಬಂದ ಹಾಗೆ ಅಂತಾರೆ. ನಿಮಗೆ ಒಳ್ಳೆ ಕಡೆ ಮೆಡಿಕಲ್ ಫೆಸಿಲಿಟಿ ಸಿಗಲಿ ಅಂತ ನಾನು ಇಷ್ಟೊಂದೆಲ್ಲ ಮಾಡಿದೆ. ಅದು ನನ್ನ ಕರ್ತವ್ಯ.
ಅದಕ್ಕೆ ಯಾರು ಶಬಾಸ್ಗಿರಿನೂ ಬೇಕಾಗಿಲ್ಲ. ಅದಕ್ಕೆ ಆಂಟಿ ಅಂಕಲ್ ಹೊಗಳ್ತಾರೆ ಅಂದರೆ ಅದು ಅವ್ರ ದೊಡ್ಡ ಗುಣ ಅಷ್ಟೇ. ಹೌದು, ಈ ಮನೇಲಿ ಎಲ್ರಿಗೂ ದೊಡ್ಡ ಗುಣ, ನನಗೆ ಮಾತ್ರ ಸಣ್ಣ ಬುದ್ಧಿ ಇದೆ ಅಷ್ಟೇ ತಾನೇ? ಏನು ಸುಡುಗಾಡ್ಕೋಪಾನ. ಮದುವೆ ಆದಮೇಲೆ ಆದರೂ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡ್ರೆ ಇನ್ನೂ ಜಾಸ್ತಿ ಆಗಿಬಿಟ್ಟಿದೆ. ಪ್ರೇಮ್, ಸಾಕ್ಷಿ ಮಾತನ್ನ ಸೀರಿಯಸ್ ಆಗಿ ತೊಗೋಬೇಡ. ನೀನು ಕರೆಕ್ಟಾಗೆ ಮಾಡಿದ್ಯಾ. ಆ ಪ್ಯಾಕೇಜೇ ತೊಗೊಳ್ಳೋಣ ನಾವು. ಪರವಾಗಿಲ್ಲ ಬಿಡಿ ಅಂಕಲ್, ಇದಕ್ಕೆಲ್ಲ ಥ್ಯಾಂಕ್ಸ್ ಏನಕ್ಕೆ. ಸಾಕ್ಷಿ ಇದನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು. ಮಾಡ್ಕೋತಾಳೆ ಬಿಡು, ಸ್ವಲ್ಪ ಸಿಡುಕಿನ ಸ್ವಭಾವ, ಅದನ್ನು ನೀನು ಮನಸ್ಸಿಗೆ ತಗೋಬೇಡ ಅಷ್ಟೇ. ಇಲ್ಲ ಆಂಟಿ, ಸಾಕ್ಷಿ ಸ್ವಭಾವ ನನಗೆ ಗೊತ್ತಿಲ್ವಾ? ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸರೋಜಮ್ಮ, ಕಾಫಿ. ಜಾನು, ನೀನಾ? ನಾನೇ. ಥ್ಯಾಂಕ್ಸ್. ನನಗೆ ನಂಬೋಕೆ ಆಗ್ತಾ ಇಲ್ಲ. ಕೆಲವು ಸಂದರ್ಭಗಳನ್ನು ನಂಬಲೇಬೇಕಾಗತ್ತೆ. ಯಾಕೆ ನಿಮ್ಮ ಮುಖಕ್ಕೆ ನೀವೇ ಹೊಡ್ಕೊಂಡಂಗೆ ಅನಿಸ್ತಾ ಇದೆಯಾ? ನಾನು ಇಷ್ಟು ನೀಚ ಬುದ್ಧಿ ಮಾಡಿದ್ರು ನನ್ನ ಹೆಂಡತಿ ನಂಗೆ ಕಾಫಿ ಕೊಡ್ತಾ ಇದ್ದಾಳೆ ಅಂದರೆ ನಂಬಕ್ಕೆ ಆಗಲ್ಲ ಅಲ್ಲ? ಅಲ್ಲ, ಅದು ಹಾಗೇನೆ. ತಪ್ಪು ಮಾಡಿದವರಿಗೆ ಚೆನ್ನಾಗಿ ಗೊತ್ತಿರತ್ತೆ ನಾನು ತಪ್ಪು ಮಾಡಿದ್ದೀನಿ ಅಂತ. ಎಲ್ಲೋ ಒಂದ್ ಕಡೆ ಪಾಪ ಪ್ರಜ್ಞೆನೂ ಕಾಡ್ತಾ ಇರತ್ತೆ. ಅದಕ್ಕೆ ನಿಮ್ಗೆ ನಂಬಕ್ ಆಗ್ತಾ ಇಲ್ಲ ನಾನೇ ಕಾಫಿ ತಂದು ಕೊಟ್ಟಿದ್ದೀನಿ ಅಂತ. ಸಾರಿ. ಇನ್ಮೇಲಿಂದ ನಾನೇ ಕಾಫಿ ತಗೊಂಡ್ಬರ್ತೀನಿ. ಥ್ಯಾಂಕ್ಸ್ ಜಾನು. ಹೆಲೋ, ಹಾಗಂತ ನಿಮ್ನ ಕ್ಷಮಿಸಿದ್ದೀನಿ ಅಂತಲ್ಲ, ನಾನು ನಿಮ್ನ ಕ್ಷಮಿಸಿಲ್ಲ. ಇವತ್ತಿಗೂ ನಿಮ್ಮ ಬಗ್ಗೆ ಇರೋ ತಿರಸ್ಕಾರ ಬೇಜಾರು ಹಾಗೆ ಇದೆ. ನಾನು ಸೋತ್ ಇವತ್ತು ನಿಮ್ಮ ಮುಖ ದರ್ಶನ ಮಾಡ್ತಾ ಇದ್ದೀನಿ ಅಂದ್ರೆ ನೀವು ಬುದ್ಧಿ ಕಲೀಲಿ ಅಂತ. ಯಾಕೋ ಬರ್ತಾ ಬರ್ತಾ ರಾಯರ್ ಕುದ್ರೆ ಕಪ್ಪೆ ಆಗ್ತಿದೆ ಅಂತ ಅನಿಸ್ತು. ನಾನು ಬಂದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಮನ್ಸು ಹೇಳ್ತು, ಅದಕ್ಕೆ ಬಂದೆ. ಜಾನು, ಅದು ಮಾತ್ ಬೇಕಾಗಿಲ್ಲ ಇವ್ರೆ. ನಾನು ಸೋತಿದ್ದೀನಿ ಅಂತ ಅನ್ಕೊಳ್ಬೇಡಿ. ಹೇಳೋರು ಕೇಳೋರು ಯಾರು ಇಲ್ಲದೆ ನಿಮ್ ದಿಕ್ಕಲ್ಲೇ ನೀವು ಹೆಜ್ಜೆ ಹಾಕ್ತಾ ಇದ್ದೀರಾ ಅಂತ ಅನಿಸ್ತು. ಅದಕ್ಕೆ ನಿಮ್ಗೆ ಲಗಾಮ್ ಹಾಕಕ್ಕೆ ನಾ ಬಂದಿರೋದು. ನನ್ನ ಉರಿಸ್ಬೇಕು, ನನ್ನ ಕೆಣಕ್ಬೇಕು ಅಂತ ತಾನೆ ನೀವು ಆ ಹುಡುಗಿನ ಕರ್ಕೊಂಡ್ಬಂದು ಅವಳ ಜೊತೆ ಕ್ಲೋಸ್ ಆಗಿ ಮೂವ್ ಆಗ್ತಾ ಇರೋದು. ಅವಳಿಗೆ ಹೊಸ ಬಟ್ಟೆ ಕೊಡ್ಸಿದ್ದೇನು, ಅವಳ ಜೊತೆ ಚಕ್ಕಂದ ಆಡಿದ್ದೇನು? ನಿಮ್ಮ ಚೀಪ್ ಗಿಮಿಕ್ಸ್ ನ ಪೇಪರ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡೋದಕ್ಕೆ ಬಳಸಿ, ನನ್ನ ಹತ್ರ ಬಳಸಬೇಡಿ. ನೀವು ಗೊತ್ತಿದ್ದು ತಪ್ಪು ಮಾಡಿದ್ರು, ಗೊತ್ತಿಲ್ಲದೆ ತಪ್ಪು ಮಾಡಿದ್ರು, ನೀವು ಮಾಡಿರೋ ತಪ್ಪಿನ ಬಗ್ಗೆ ನಿಮಗೆ ಪಾಪ ಪ್ರಜ್ಞೆ ಇದ್ದಿದ್ರೆ ನಾನು ನಿಮ್ಮನ್ನ ಯಾವತ್ತೋ ಕ್ಷಮಿಸ್ತಾ ಇದ್ದೆ. ಆದ್ರೆ ನೀವು ತಪ್ಪು ಮಾಡೋದನ್ನೇ ಪದವಿ ಅಂತ ಅನ್ಕೊಂಡಿದ್ದೀರಾ. ಅದಕ್ಕೆ ನಾನು ನಿಮ್ಮನ್ನ ದೂರ ಇಟ್ಟಿರೋದು. ಅರ್ಥ ಆಯ್ತಾ? ಗುಡ್ ಮಾರ್ನಿಂಗ್ ಆನಿ. ಗುಡ್ ಮಾರ್ನಿಂಗ್ ಮ್ಯಾಮ್. ಏನಂತ ಕರೆದೆ ಅವ್ರನ್ನ? ಅದು ಅನಿ ಅಂತ. ಯಾರು ಯಾರವ್ರು ನಿಂಗೆ? ನಮ್ಮ ಬಾಸ್. ಬಾಸ್ನ ಹೆಸರಿಟ್ಟು ಕರಿತೀಯಾ? ಮ್ಯಾನರ್ಸ್ ಇಲ್ವಾ ನಿನ್ಗೆ? ಕಾಲಿಂಗ್ ಸರ್. ಅದು ಇವರೇ ಹೇಳಿದ್ದು ನನ್ನನ್ನು ಅನಿ ಅಂತ ಕರಿ ಅಂತ. ಅವ್ರು ಸಾವಿರ ಹೇಳ್ತಾರೆ, ಆದ್ರೆ ನಿನಗೆ ಗೊತ್ತಾಗಲ್ವಾ? ನಿಂಗೇನು ಸೆನ್ಸ್ ಇಲ್ವಾ? ನೋಡು, ನೀನ್ ಮರ್ಯಾದೆಯಿಂದ ನೆಟ್ಕೊಂಡ್ರೆ ಮಾತ್ರ ನಿಂಗೆ ವ್ಯಾಲ್ಯೂ. ಓಕೆ ಜಾನು, ನಾನು ಹೇಳ್ತೀನಿ ಬಿಡು. ನೀವೇನು ಹೇಳದನಿ? ನಾ ಹೇಳಿದ್ನಲ್ಲ, ಹೋಗಿ ನೀವು ನಿಮ್ಮ ಕೆಲಸ ನೋಡ್ಕೊಳ್ಳಿ. ನೋಡು, ಇನ್ಮೇಲಿಂದ ನೀನು ಗಂಭೀರವಾಗಿರ್ಬೇಕು. ಅವ್ರ ಕೈ ಹಿಡ್ಕೊಳ್ಳೋದು, ಅವ್ರ ಪಕ್ಕ ಹೋಗಿ ನಿಂತ್ಕೊಳ್ಳೋದು, ವಯ್ಯಾರವಾಗಿ ನುಲಿಯೋದು, ಇದನ್ನೆಲ್ಲ ಬಿಟ್ಬಿಡು.
ಮಿನಿಮಮ್ 4 feet ಡಿಸ್ಟೆನ್ಸ್ ಇರಬೇಕು, ಗೊತ್ತಾಯ್ತಾ? ಇನ್ಮೇಲಿಂದ ಚೆಲ್ಲಾಗಿ ಆಡಿದ್ರೆ ನಾ ಸುಮ್ಮನೆ ಇರಲ್ಲ. ಹೋಗು, ನಿನ್ ಕೆಲಸ ನೋಡ್ಕೊ ಹೋಗು. ಹೆಲೋ, ಸೋಫಾದ ಮೇಲಲ್ಲ ನಿನ್ ಜಾಗ, ಹೋಗು ಅಲ್ಲಿ ಕೂತ್ಕೋ. ನೀವ್ಯಾಕೆ ಬಂದ್ರಿ ಇಲ್ಲಿ? ನೋಡು, ಕೋಪ ಮಾಡ್ಕೋಬೇಡ. ಅನಿ ಪ್ಲೀಸ್, ಬೆಳಗ್ಗೆ ನಾನು ನಿಮ್ಮ ಜೊತೆ ಸಮಾಧಾನವಾಗಿ ಮಾತಾಡಿದೆ ಅಂದರೆ ಅದನ್ನೇ ಅಡ್ವಾಂಟೇಜ್ ತಗೊಂಡು ರೂಮ್ ಒಳಗೆ ಬರ್ತಾ ಇದ್ದೀರಾ. ಇಲ್ಲ ಜಾನು, ಹಾಗಲ್ಲ. ಅನಿ ಪ್ಲೀಸ್, ನಾನು ತುಂಬ ಸ್ಟ್ರಿಕ್ಟ್ ಆಗಿದ್ದೀನಿ. ನಾನು ಒಂದ್ಸಲ ಬೇಡ ಅಂತ ಡಿಸೈಡ್ ಮಾಡಿದ ಮೇಲೆ ಅದು ಬೇಡ ಅಷ್ಟೇನೆ. ಬೆಳಗ್ಗೆ ನಾನೇ ಬಂದು ನಿಮ್ಮ ಹತ್ರ ಮಾತಾಡಿಸಿದೆ ಅಂದರೆ ನಿಮ್ಮನ್ನ ಒಪ್ಕೊಂಡಿದ್ದೀನಿ ಅಂತಲ್ಲ. ಪ್ಲೀಸ್ ಹಾಗೆಲ್ಲ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಹೋಗಿ ನೀವು. ಜಾನು ನೋಡು, ನನ್ನ ತಪ್ಪು ನರವಾಗಿದೆ ನನಗೆ. ಪ್ಲೀಸ್ ಅನಿ, ಈ ರೀತಿ ಡ್ರಾಮಾ ಮಾಡಬೇಡಿ. ನೋಡಿ ನೋಡಿ ನಂಗೆ ಬೋರ್ ಆಗಿದೆ. ಹೋಗಿ ಹೋಗಿ ನಿದ್ದೆ ಮಾಡಿ ಹೋಗಿ, ನನಗೂ ನಿದ್ದೆ ಬರ್ತಾ ಇದೆ. ನೋಡು, ಕ್ಷಮಿಸ್ಬಿಡು, ಏನೋ ತಪ್ಪಾಗಿದೆ. ನೋಡು, ನನ್ನನ್ನು ಇಷ್ಟು ದೂರ ಇಟ್ಟು ನನಗೆ ಶಿಕ್ಷೆ ಕೊಟ್ಟಿದೀಯಾ. ಆದರೆ ನೀವು ಬೇರೆಯವ್ರಿಗೆ ಹತ್ರ ಆಗಿದ್ದೀರಲ್ಲ, ಅವಳಿಗೆ ಬಟ್ಟೆ ಬರೆ ಎಲ್ಲ ತಂದು ಕೊಟ್ಟು ಇನ್ನೂ ಕ್ಲೋಸ್ ಆಗಿದ್ದೀರಲ್ಲ, ನಿಮಗೆ ನಾನೇನು ಶಿಕ್ಷೆ ಕೊಡಲಿ? ಅಲ್ಲ, ನನ್ನ ಎದುರಿಗೆ ಅವಳ ಜೊತೆ ಚಕ್ಕಂದ ಆಡ್ತೀರಾ? ಅಯ್ಯೋ, ಖಂಡಿತ ಇಲ್ಲ. ಅದಕ್ಕೆ ನಾನು ಚಾರ್ಜ್ ತೊಗೊಂಡಿರೋದು. ಅವಳಿಗೂ ಸರಿಯಾಗಿ ಕ್ಲಾಸ್ ತೊಗೊಂಡಿದ್ದೀನಿ. ನನ್ನ ಎದುರಿಗೇನೆ ಅನಿ ಅಂತಾಳೆ. ಸಾರಿ ಜಾನು. ಹೋಗಿ, ಇನ್ನಷ್ಟು ಕ್ಲೋಸ್ ಆಗಿ ಹೋಗಿ. ಇಲ್ಲ, ನನ್ನ ತಪ್ಪಾಗಿದೆ, ಕ್ಷಮಿಸು. ತಪ್ಪಾಗಿದೆ ಅಂದರೆ ಇನ್ನೇನಾಗಬೇಕು ಅಂತ ನಿಮ್ಮ ಅರ್ಥ? ನನ್ನ ಜೀವ ಇರೋ ತನಕ ನೀವು ನನಗೆ ಮಾಡಿರೋ ಮೋಸನ ನಾನು ಮರೆಯೋದಿಲ್ಲ. ಎಲ್ಲ ಏನೋ ಬ್ಯಾಡ್ ಟೈಮ್. ಇನ್ನೂ ನನ್ನನ್ನು ದೂರ ಮಾಡಬೇಡ ಪ್ಲೀಸ್. ಯಾಕೆ? ನನಗೆ ಬುದ್ಧಿ ಕಲ್ಸಕ್ಕೆ ತಾನೆ ನೀವು ಆ ಹುಡುಗಿ ಜೊತೆ ಕ್ಲೋಸ್ ಆಗಿರೋದು. ಹೋಗಿ, ಇನ್ನ ಕ್ಲೋಸ್ ಆಗಿ. ಸಾರಿ. ಜಾನ್ವಿ ದಡ್ಡಿ, ಅವಳಿಗೆ ಒಳ್ಳೆ ಮಾತಲ್ಲಿ ಪುಸ್ಲಾಯಿಸ್ಬೋದು. ಒಂದು ಸ್ವಲ್ಪ ಕಣ್ಣೀರು ಹಾಕ್ಬಿಟ್ರೆ ಸಾಕು, ಕರ್ಗಿ ನೀರಾಗಿ ಹೋಗ್ತಾಳೆ ಅಂತ ನೀವು ಯೋಚನೆ ಮಾಡಬೇಡಿ. ನೆಗೆಟಿವ್ ಥಾಟ್ ಇಟ್ಕೊಂಡು ನನ್ನ ಹತ್ರ ಬರಬೇಡಿ. ನನ್ನ ಹತ್ರ ಜಾಗ ಇಲ್ಲ. ನನ್ನ ಮನಸ್ಸು ಕಲ್ಲಾಗೋಗಿದೆ. ನಿಮ್ಮನ್ನು ನಿಮ್ಮ ನೆರಳನ್ನ ನಂಬೋದಕ್ಕೆ ಆಗೋದಿಲ್ಲ. ಇಲ್ಲ ಜಾನು, ನಾನು ನಂಬಿಕೆ ಉಳಿಸ್ಕೋತೀನಿ. ಸರಿ, ನೀವು ನನ್ನ ರೂಮಿಗೆ ಬರ್ಬೋದು, ಆದರೆ ನನ್ನ ಜೊತೆ ಅಲ್ಲ. ಅದಕ್ಕಿನ್ನ ಕಾಲ ಪಕ್ವ ಆಗಿಲ್ಲ. ನಾನಿನ್ನ ನಿಮ್ಮನ್ನ ಸಂಪೂರ್ಣವಾಗಿ ಕ್ಷಮಿಸಿಲ್ಲ. ನೀವು ಬೇರೆಯವ್ರ ಜೊತೆ ಹೋಗ್ತೀರಾ ಅಂತ ನಿಮ್ಮನ್ನ ಸೆಳ್ಕೊಳ್ಳೋದಕ್ಕೆ ನಾನು ಕಾದು ಕೂತಿಲ್ಲ. ಆ ಜಾಯಮಾನನೂ ನಂದಲ್ಲ. ಇಲ್ಲ, ಹಾಗಾಗಲ್ಲ. ಬದುಕೋದು ಬದುಕ್ತೀರಾ, ನೆಟ್ಟಗೆ ಬದುಕಿ ಅಂತ ಹೇಳ್ತಾ ಇದ್ದೀನಿ. ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗಿ ಅಂತ ಬಿಟ್ಬಿಟ್ಟಿದ್ದೆ. ಆದರೆ ಅದರಿಂದ ಫ್ಯಾಮಿಲಿ ಹಾಳಾಗತ್ತಲ್ಲ, ಅದಕ್ಕೆ ಒಂದು ಸ್ಟೆಪ್ ಕೆಳಗೆ ಬಂದಿದ್ದೀನಿ. ಥ್ಯಾಂಕ್ಸ್ ಜಾನು, ಇಷ್ಟು ಅವಕಾಶ ಕೊಟ್ಟಿದೆಯಲ್ಲ, ತುಂಬ ಥ್ಯಾಂಕ್ಸ್.